ದರ್ಶನ್ ಅವರು ಮತ್ತೆ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಏನ್ ಹೇಳ್ತಾರೆ ಅಂತ. ಸರ್, ಮತ್ತೆ ದರ್ಶನ್ ಅವರು ಜೈಲು ಸೇರಿರುವಂತದ್ದು, ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇದನ್ನ. ಸೊ ಸುಪ್ರೀಂ ಕೋರ್ಟು ಜಾಮೀನು ರದ್ದು ಮಾಡಿ ಈಗ ಮತ್ತೆ ಅವರು ಜೈಲಿಗೆ ಹೋಗಿದ್ದಾರೆ. ಸೊ ಆಸ್ ಎ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಏನ್ ಹೇಳ್ತೀರಿ ಅಂತ? ದುರಾದೃಷ್ಟ ಮೇಡಮ್. ಯಾಕೆ ಅಂದರೆ ದರ್ಶನ್ ಅವರ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ ಅಂದರೆ ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳು ತುಂಬ ಜನಗಳು, ಅಂದರೆ ವರ್ಷಾನುಗಂಟ್ಲೆಯಿಂದ ಬರದೇ ಇರೋ ಜನ ಅವ್ರ ಚಿತ್ರಗಳು ಬಿಡುಗಡೆ ಆದಾಗ ತುಂಬಿ ತುಳುಕ್ತಾರೆ ಚಿತ್ರಮಂದಿರಗಳಲ್ಲಿ. ಸೊ ಅಂಥ ಒಂದು ವಾತಾವರಣ ಅವರು ಇದ್ದಾಗಲೇ, ಅಂದರೆ ಅವರು ಹೊರಗಡೆ ಇದ್ದಾಗದ್ರೆ ಇನ್ನೂ ಮೇಲಿನ ಚಿತ್ರಗಳು ಮಾಡ್ತಾಯಿದ್ರೆ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಆಗಿತ್ತು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಅವರು ಒಂದು ಚಿತ್ರ, ಅವರ ಸಿನಿಮಾದ ಡೆವಿಲ್ದು ಒಂದು ಇದ್ದರೆ ಇರಬೇಕು ನೆಮ್ಮದಿಯಾಗಿ ಅಂತಕ್ಕಂಥ ಯಾವುದೋ ಒಂದು ಇದನ್ನು ಮಾಡಬೇಕು ಅಂತ, ಇದ್ದರೆ ಇರಬೇಕು ನೆಮ್ಮದಿಯಾಗಿ ಅಂತಕ್ಕಂಥ ಸಾಂಗಿನ ಬಿಡುಗಡೆ ದಿವಸನೇ ಅವ್ರ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಈ ಥರದ್ದು ತುಂಬ ಕಡೆ ಆಗಿದೆ ಮೇಡಮ್. ನಾನು ಅದನ್ನು ನಾನು ಸಮರ್ಥಿಸ್ಕೊತ ಇಲ್ಲ. ಅದು ಅಕಸ್ಮಾತ್ ಅವ್ರು ತಪ್ಪು ಮಾಡಿದರೆ ನ್ಯಾಯಾಲಯದ ಆದೇಶವನ್ನು ಗೌರವಿಸಬೇಕಾದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿರ್ತದೆ. ಅದನ್ನು ನಾವು ಕೂಡ ಪಾಲಿಸ್ತೀವಿ. ಆದರೆ ಒಂದು ಬಾಕ್ಸ್ ಆಫೀಸ್ ಸುಲ್ತಾನ 100% ಭಾಗ ಸತ್ಯ, ಅವ್ರ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಂದರೆ ಅದು ಆ ಥಿಯೇಟ್ರ್ಗಳ ಜನಜಂಗುಳಿ. ಮತ್ತು ನಾವು ಗತಕಾಲದ ವೈಭವಗಳನ್ನೆಲ್ಲ ಜ್ಞಾಪಿಸ್ಕೊತೀವಿ. ಅಣ್ಣವ್ರ ಕಾಲದಲ್ಲಿ, ವಿಷ್ಣು ಸರ್ ಕಾಲದಲ್ಲಿ, ಅಂಬರೀಷ್ ಅಣ್ಣನ ಕಾಲದಲ್ಲಿ, ರವಿ ಸರ್ ಕಾಲದಲ್ಲಿ ಏನು ಬರ್ತಾಯಿತ್ತು ಅಂಥವನ್ನೆಲ್ಲ ಅದು ನಾವು ಇವ್ರಲ್ಲಿ ಮಾತ್ರ ಅದನ್ನು ನೋಡ್ಲಿಕ್ಕೆ ಸಾಧ್ಯ. ಅಂದರೆ ಹೆಚ್ಚಿನ ರೀತಿಯಲ್ಲಿ ಇರ್ತಾರೆ. ಸೊ ಅದನ್ನು ನಾವು ಕಳ್ಕೊಂಡ್ವೇನೋ ಅಂತಕ್ಕಂಥ ಒಂದು ಭಾವನೆ ನಮಗೆ ಕಾಡ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೇಡಮ್, ಅವ್ರದ್ದು ಸಾರಥಿ ಅನ್ನೋ ಒಂದು ಸಿನಿಮಾ ಅವ್ರಿಗೆ ಮರುಜೀವವನ್ನು ಕೊಟ್ಟಂತಹ ಒಂದು ಚಿತ್ರ ಅದು. ಸೊ ಆ ಸಂದರ್ಭದಲ್ಲೂ ಕೂಡ ಅವರು ಜೈಲಲ್ಲಿ ಇದ್ದರು. ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಸೂಪರ್ ಡೂಪರ್ ಹಿಟ್ ಆಯಿತು ಸಾರಥಿ ಅಂತಕ್ಕಂಥ ಚಿತ್ರ. ಪ್ರಾಬಬಲಿ ಈ ಡೆವಿಲ್ಲೂ ಕೂಡ ಅದೇ ರೀತಿ ಆಗಬಹುದು, ಆಗಲಿ. ಆಮೇಲೆ ಆ ನಿರ್ಮಾಪಕ ಪಾಪ, ಆತನಿಗೆ ತೊಂದರೆ ಆಗಬಾರ್ದು. ಮುಂದಿನ ದಿನಗಳಲ್ಲಿ ತೂಗುಗತ್ತಿ ನನ್ನ ತಲೆ ಮೇಲಿದೆ, ಎನಿ ಮೂಮೆಂಟ್ ನಾನು ತಿರುಗಿ ಜೈಲು ಸೇರ್ಕೊಂಡ್ಬಿಟ್ರೆ ನಿಮಗೆ, ಪ್ರೊಡಕ್ಷನ್ಗೆ ಮತ್ತು ನಿಮ್ಮ ಶೂಟಿಂಗ್ಗೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಜೈಲಿಂದ ಬಿಡುಗಡೆ ಆಗಿ ಬಂದಾಗಲಿಂದನೂ ಕೂಡ ಬಿಟ್ಟು ಬಿಡ್ದೇನೆ ಆ ಬೆನ್ನೂರಿ ನೋವಿದ್ರು L4 ಏನು ಅವ್ರ ಪ್ರಾಬ್ಲಮ್ ಇತ್ತು ಅದಿದ್ರೂ ಕೂಡ ಅದನ್ನು ಲೆಕ್ಕಿಸ್ದೇನೆ ಹಗಲು ರಾತ್ರಿ ಕೆಲಸ ಮಾಡಿ ಅವ್ರಿಗೆ ಆ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇನ್ನು ಉಳಿದಾಗೆ ಪೋಸ್ಟ್ ಪ್ರೊಡಕ್ಷನ್ ಇದೆ, ಮಾಡ್ಬೋದು. ಅಲ್ಲಿ ದರ್ಶನ್ ಅವರ ಅವಶ್ಯಕತೆ ಇರೋದಿಲ್ಲ.